ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ SSLC ಪರೀಕ್ಷೆಯನ್ನು ಭಾಳ ಯಶಸ್ವಿಯಾಗಿ ನೀವು ಬರೆದು ಮುಗಿಸಿರಿ. ಈ SSLC ರಿಸಲ್ಟ್ ಇನ್ನೇನು 15-20 ದಿನದೊಳಗೆ ಅನೌನ್ಸ್ ಆಕೈತಿ. SSLC ರಿಸಲ್ಟ್ ಬಂದ ಮೇಲೆ ಏನು ಮಾಡಬೇಕು, ಮುಂದೆ ಯಾವ ಕೋರ್ಸ್ ಮಾಡಬೇಕು, ಯಾವ ಕೋರ್ಸ್ ಮಾಡಿದ್ರೆ ಮುಂದೆ ನನ್ನ ಭವಿಷ್ಯ ಉಜ್ವಲವಾಗಿರ್ತೈತಿ ಅನ್ನೋದನ್ನು ಕುರಿತು ಭಾಳ ಜನ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಗೊಂದಲ ಐತಿ. ಆ ಗೊಂದಲವನ್ನು ಬಗೆಹರಿಸುವ ಸಲುವಾಗಿ SSLC ನಂತರ ಮುಂದೇನು ಎಂಬ ಒಂದು ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಈ ವಿಡಿಯೋ ನಿಮ್ಮ ಮುಂದೈತಿ. ಸೊ ಹಾಗಾಗಿ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಂದರೆ ಮುಂದೆ ಅನೇಕ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಿಗಬೇಕಾಗಿತ್ತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸೊ ಬನ್ನಿ, ಹಾಗಾದರೆ SSLC ನಂತರ ಮುಂದೇನು? ಬಹಳ ಜನ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಕಲ್ಪನೆ ಐತಿ. ಏನಪ್ಪ ಅಂತಂದ್ರೆ SSLC ರಿಸಲ್ಟ್ ಬಂದ ತಕ್ಷಣ ಭಾಳ ಪರ್ಸೆಂಟೇಜ್ ಚಲೋ ಮಾಡಿದ್ದ ಅಂದ್ರೆ ಅವ ಸೈನ್ಸ್ಗೆ ಹೋಗ್ಬೇಕು, ಮೀಡಿಯಮ್ ಮಾಡಿದ್ದ ಅಂದ್ರೆ ಅವ ಕಾಮರ್ಸ್ಗೆ ಹೋಗ್ಬೇಕು, ಸ್ವಲ್ಪ ಕಡಿಮೆ ಮಾಡಿದ್ದ ಅಂದ್ರೆ ಅವ ಆರ್ಟ್ಸ್ಗೆ ಹೋಗ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಐತಿ. ಇದನ್ನು ಫಸ್ಟ್ ನಿಮ್ಮ ತಲೆಯಿಂದ ತೆಗೆದುಹಾಕ್ರಿ. ಟಾಪ್ ರ್ಯಾಂಕ್ ಬಂದವನು ಕೂಡ ಆರ್ಟ್ಸು ಮಾಡ್ಬೋದು, ಕಾಮರ್ಸು ಮಾಡ್ಬೋದು, ಕೇವಲ ಸೈನ್ಸ್ ಅಂತೇನಿಲ್ಲ. ನಿಮ್ಮ ಅಭಿರುಚಿ ಯಾವುದೈತಿ, ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಗುರಿ ಏನೈತಿ ಅನ್ನೋದನ್ನು ಈಗಲೇ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಈ SSLC ಅನ್ನೋದು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದು. ಸೊ SSLC ಮುಗಿದ ನಂತರ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಲುವಾಗಿ ನೀವು ಕರೆಕ್ಟಾಗಿರ್ತಕ್ಕಂಥ ಒಂದು ಆಯ್ಕೆಯನ್ನು ಇಲ್ಲಿ ಮಾಡ್ಕೋಬೇಕು. ಕರೆಕ್ಟ್ ಚಾಯ್ಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಭವಿಷ್ಯದೊಳಗೆ ನೀವೇನು ಗುರಿ ಇಟ್ಕೊಂಡಿರ್ತೀರಿ ಆ ಗುರಿಯನ್ನು ನೀವು ತಲುಪುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ SSLC ಮುಗಿದ ನಂತರ ಏನು ಮಾಡಬೇಕು ಅನ್ನೋದನ್ನು, ಯಾವೆಲ್ಲ ಕೋರ್ಸ್ಗಳದಾವ, ಯಾವೆಲ್ಲ ಕೋರ್ಸ್ಗಳ ಮುಗಿಸ್ಕೊಂಡೇವಪ್ಪ ಅಂತಂದ್ರೆ ಯಾವ್ಯಾವ ಹುದ್ದೆಗಳನ್ನು ನಾವು ಪಡ್ಕೊಳ್ಬೇಕು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಈ SSLC ಮುಗಿದ ನಂತರ ನಮಗೆ 3 ಆಯ್ಕೆಗಳು ತೆರ್ಕೊಳ್ತವೆ. ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನೂ ಅನೇಕ ಕೋರ್ಸ್ಗಳದಾವ. ಸಾಮಾನ್ಯವಾಗಿರ್ತಕ್ಕಂಥ 3 ಆಯ್ಕೆಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದು ಸೈನ್ಸ್. SSLC ಮುಗಿದ ನಂತರ ಸೈನ್ಸ್ಗೆ ಹೋಗ್ಬೋದು, PUC ಸೈನ್ಸ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ PUC ಆರ್ಟ್ಸ್ಗೆ ಹೋಗ್ಬೋದು, ನೆಕ್ಸ್ಟ್ PUC ಕಾಮರ್ಸ್ಗೆ ಹೋಗ್ಬೋದು. ನಿಮಗೆ ಯಾವುದು ಇಂಟ್ರೆಸ್ಟ್ ಐತಿ ಆ ಇಂಟ್ರೆಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ಗೆ, ಕೋರ್ಸ್ಗೆ ನೀವು ಸೇರ್ಕೋಬೇಕು. ಮತ್ತು ಭಾಳ ಜನ ಪಾಲಕರು ಏನು ಮಾಡ್ತಾರಪ್ಪ ಅಂದ್ರೆ ಮಕ್ಕಳಲ್ಲಿ ಒತ್ತಡವನ್ನು ಹೇರ್ತಾರೆ. ನೀನು ಸೈನ್ಸೇ ಮಾಡಬೇಕು, ನೀನು ಕಾಮರ್ಸೇ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಡವನ್ನು ಹೇರ್ತಾರೆ. ದಯವಿಟ್ಟು ಯಾವ ಪಾಲಕರು ಕೂಡ ಮಕ್ಕಳ ಮೇಲೆ ಒತ್ತಡ ಹೇರಿ ಅವರಿಗೆ ಒತ್ತಾಯಪೂರ್ವಕವಾಗಿ ಯಾವುದೇ ಕೋರ್ಸನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸಲ್ಲಿ ಆಸಕ್ತಿ ಐತಿ ಆಸಕ್ತಿಯನ್ನು ತಿಳ್ಕೊಂಡು ಪಾಲಕರು ಆ ಕೋರ್ಸ್ಗೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪಾಲಕರು ಮಾಡಬೇಕು. ಸೊ ಹಾಗಾದರೆ ಈ SSLC ನಂತರ ನೀವು ಸೈನ್ಸರೇ ಆಯ್ಕೆ ಮಾಡ್ಕೋಬೋದು, PUC ಒಳಗೆ ಆರ್ಟ್ಸರೇ ಆಯ್ಕೆ ಮಾಡ್ಕೋಬೋದು, ಅಥವಾ PUC ಒಳಗೆ ಕಾಮರ್ಸರೇ ಆಯ್ಕೆ ಮಾಡ್ಕೋಬೋದು. ಸೊ ನಿಮಗೆ ಬಿಟ್ಕೊಟ್ಟದ್ದು ಸ್ವಲ್ಪ ನಿಧಾನವಾಗಿ ಒಂದು ಕಡೆ ಕುಂತು ವಿಚಾರ ಮಾಡಿರಿ. ಅದ್ರ ಬಗ್ಗೆ ತಿಳ್ಕೊಂಡ 4 ಮಂದಿಗೆ ಭೇಟಿಯಾರಿ. ಯಾವ್ಯಾವ ಕೋರ್ಸ್ ಓದಿದ್ರೆ ಏನೆಲ್ಲ ಲಾಭಗಳದಾವ ಅನ್ನೋದನ್ನು ತಿಳ್ಕೊಂಡು ನೀವು ಆ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು. ಒಂದು ವೇಳೆ PUCಯಲ್ಲಿ ನೀವು ಸೈನ್ಸ್ ತೆಗೆದುಕೊಂಡ್ರಪ್ಪ ಅಂತಂದ್ರೆ, ನಾನು ಪದೇ ಪದೇ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ, ಬೋರ್ಡ್ ಇರಲಾರ್ದ ಬಸ್ಸಿಗೆ ಹತ್ತಿದ್ರಪ್ಪ ಅಂತಂದ್ರೆ ಆ ಬಸ್ ಎಲ್ಲಿ ಹೋಗ್ತೈತಿ ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೈತಿ.
ಸೊ ಅದೇ ರೀತಿ ನಿಮ್ಮ ಜೀವನದೊಳಗೆ ನೀವು ಗುರಿ ಇಟ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನೀವು ಎತ್ತಬೇಕತ್ರ ನಿಮ್ಮ ಜೀವನ ಹೋಗ್ತೈತಿ. ಹಾಗಾಗಿ ಇವತ್ತೇ ಒಂದು ಗುರಿಯನ್ನು ನಿರ್ಧರಿಸ್ಕೊರಿ. ನನ್ನ ಜೀವನದಲ್ಲಿ ನಾನು ಏನಾಗಬೇಕು, ಆ ಏನಾಗಬೇಕು ಅನ್ನೋದನ್ನು ಗುರಿ ನಿರ್ಧರಿಸ್ಕೊಂಡಿರಲ್ಲ. ಅದಕ್ಕೆ ನಾನು ಏನು ಓದಬೇಕು, ಎಷ್ಟು ವರ್ಷ ಓದಬೇಕು, ಎಷ್ಟು ವರ್ಷ ಓದಿದ್ರೆ ಆ ಗುರಿಗೆ ತಲುಪ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ, ಆ ಗುರಿ ತಲುಪ್ತೀನಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನೀವು ಯಾರು ಇಂಜಿನಿಯರಿಂಗ್ ಮಾಡುವವರು ಅಥವಾ ಡಾಕ್ಟರ್ ಆಗಬೇಕನ್ನೋರು ಅಥವಾ ಈ ಟೆಕ್ನಿಕಲ್ ಫೀಲ್ಡ್ ಒಳಗೆ ಸ್ವಲ್ಪ ನೀವೇನಾದರೂ ಜಾಬ್ ಮಾಡೋರು ಇದ್ರಪ್ಪ ಅಂತಂದ್ರೆ ನೀವು ಸೈನ್ಸಿಗೆ ಸೇರ್ಕೋಬೋದು. ಈ PUC ಸೈನ್ಸ್ 2 ವರ್ಷ ಮುಗಿಸ್ಕೋಬೇಕು. ನೀವು 2 ವರ್ಷ PUC ಸೈನ್ಸನ್ನು ಮುಗಿಸ್ಕೋಬೇಕು. 2 ವರ್ಷ PUC ಸೈನ್ಸ್ ಒಳಗೆ ನೀವು ಮುಗಿಸ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಯಾರು ಇಂಜಿನಿಯರಿಂಗ್ ಆಗಬೇಕು ಅವರು CET ಅಂತ ಒಂದು ಪರೀಕ್ಷೆ ಬರೀಬೇಕಾಕೈತಿ. ಯಾರು ಡಾಕ್ಟರ್ ಆಗ್ಬೇಕನ್ನೋರು ಅವ್ರು ನೀಟ್ ಅಂತ ಒಂದು ಎಕ್ಸಾಮ್ ಬರೀಬೇಕಾಕೈತಿ. ಆ ಎಕ್ಸಾಮಲ್ಲಿ ಪಾಸ್ ಆದ್ರಪ್ಪ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಆಗ್ಬೋದು ಅಥವಾ ಡಾಕ್ಟರ್ ಕೋರ್ಸನ್ನು ಮಾಡ್ಕೊಳ್ಬೋದು. ಸೊ ಅದನಂತರ ಅಕಸ್ಮಾತ್ ನೀವು PUC ಸೆಕೆಂಡ್ ಇಯರ್ ಆದ ನಂತರ BBA ಮಾಡ್ಬೋದು ಅಥವಾ BCA ಮಾಡ್ಬೋದು. ಅಥವಾ ನಮಗೆ ಈ ಲೈನ್ ಬ್ಯಾಡ್ರಿಪ್ಪ, ನಮಗೆ ಸೈನ್ಸ್ ಮುಗಿಸ್ಕೊಳ್ಳೋ ನಂತರ ಡಿಗ್ರಿ ಮಾಡ್ಬೇಕಂತಂದ್ರೆ ನೀವು BSc ಕೋರ್ಸ್ ಮಾಡ್ಬೋದು. ಇದು ಡಿಗ್ರಿ ಕೋರ್ಸ್, ಇದು 3 ವರ್ಷ ಕಲಿಬೇಕು. ಬಟ್ ಈಗೇನೋ NEP ಒಳಗೆ 4 ವರ್ಷ ಅಂತ ಹೇಳ್ತಾರೆ, ಅದನ್ನು ನೋಡೋಣ. ಸೊ BSc ಇದು ಪದವಿ ಆದ ನಂತರ ನೀವು ಹೈಸ್ಕೂಲ್ನಲ್ಲಿ ವಿಜ್ಞಾನ ಶಿಕ್ಷಕರಾಗಬೇಕು ಅಥವಾ ಗಣಿತ ಶಿಕ್ಷಕರಾಗಬೇಕಾಗಿತ್ತು ಅಂತಂದ್ರೆ 2 ವರ್ಷದ B.Ed ಕೋರ್ಸನ್ನು ನೀವು ಮಾಡಬೇಕಾಗತ್ತೆ. ಸೊ ಇದು 3 ವರ್ಷ, ಇದು 2 ವರ್ಷ, 5 ವರ್ಷ, PUC ಒಂದು 2 ವರ್ಷ, 7 ವರ್ಷ ಮುಗಿದ ನಂತರ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರಪ್ಪ ಅಂತಂದ್ರೆ ನೀವು ಹೈಸ್ಕೂಲ್ನಲ್ಲಿ ಗಣಿತ ಅಥವಾ ವಿಜ್ಞಾನ ಶಿಕ್ಷಕರಾಗ್ಬೋದು. ಸೊ ಎಷ್ಟು ವರ್ಷ ಹಿಡಿತೈತಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಮೇಲೆ BE ಇಂಜಿನಿಯರಿಂಗ್ ಆಗಬೇಕಾಗಿತ್ತು ಅಂದ್ರೆ PUC ಒಳಗೆ 2 ವರ್ಷ, BE 4 ವರ್ಷ ಇರ್ತೈತಿ. 6 ವರ್ಷ ಒಳಗೆ ಒಂದು ಕಂಪ್ನಿ ಒಳಗೆ ನೀವು ಇಂಜಿನಿಯರಿಂಗ್ ಆಗ್ಬೋದು. ಅಥವಾ ಡಾಕ್ಟರ್ ಆಗಬೇಕಾಗಿತ್ತಂದ್ರೆ MBBS 5 ವರ್ಷ ಆಗಬೇಕು. ಇದು 5 ವರ್ಷ, PUC 2 ವರ್ಷ, 7 ವರ್ಷ ಆದ ನಂತರ ನೀವು ಡಾಕ್ಟರ್ ಆಗ್ಬೋದು. ಸೊ ಎಷ್ಟು ವರ್ಷ ನಾನು ಆ ಹುದ್ದೆಗೆ ಹೋಗಬೇಕಾಗಿತ್ತು ಅಂದರೆ ಎಷ್ಟು ವರ್ಷ ಹಿಡಿತೈತಿ ಮತ್ತು ಯಾವ ಕೋರ್ಸ್ ನಾ ಸೇರ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಲ್ಪನೆ ನಿಮಗಿರಬೇಕು. ನೀವು BSc ಆದ ನಂತರ B.Ed ಬೇಡಪ್ಪ ನಮ್ಗೆ ಅಂತಂದ್ರೆ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ BSc ನರ್ಸಿಂಗ್ ಕೋರ್ಸ್ ಅಂತ ಇರ್ತೈತಿ. ವಿಶೇಷವಾಗಿ ಗರ್ಲ್ಸ್ಗೆ ನೀವು ನರ್ಸಿಂಗ್ ಕೋರ್ಸನ್ನು ಮಾಡ್ಬೋದು. ಅದನ್ನು ಬೇಡಪ್ಪ ಅಂತಂದ್ರೆ ನಾವು PG ಮಾಡ್ತೀವಪ್ಪ ಅಂತಂದ್ರೆ BSc ಮುಗಿದ ನಂತರ MSc ಮಾಡ್ಬೋದು. MSc ಮಾಡಿ ನೆಕ್ಸ್ಟ್ KSET ಅಂತೇನಾದರೂ ನೀವು ಪರೀಕ್ಷೆ ಮುಗಿಸ್ಕೊಂಡ್ರಪ್ಪ ಅಂತಂದ್ರೆ ನೀವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗ್ಬೋದು. ಸೊ ಈ ರೀತಿ ಸೈನ್ಸ್ ಒಳಗೆ ಸಾಕಷ್ಟು ಅಪಾರ್ಚುನಿಟಿ ಅದಾವೆ. ಸೊ ನೀವು ಯಾವುದಾದ್ರೂ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಬೋದು. ಇನ್ನೂ ಸಾಕಷ್ಟು ಕೋರ್ಸ್ಗಳದಾವೆ. ಇವು ಕೇವಲ ಬೇಸಿಕ್ ಕೋರ್ಸ್ಗಳು. ಸೊ ಇವೆಲ್ಲ ನಮಗೆ ಗೊತ್ತಿರಬೇಕು. ನಮಗೆ ಸೈನ್ಸ್ ಬೇಡಪ್ಪ, ಭಾಳ ಟಫ್ ಆಕೈತಿ, ಅದಕ್ಕೆ ನಾವು ಆರ್ಟ್ಸ್ ಮಾಡ್ತೀವಪ್ಪ ಅಂತಂದ್ರೆ ನೀವು SSLC ಮುಗಿದ ನಂತರ ನೇರವಾಗಿ ಆರ್ಟ್ಸಕ್ಕೆ ಬರ್ಬೋದು. ಇದು ಕೂಡ PUC ಒಳಗೆ 2 ವರ್ಷದ ಒಂದು ಕೋರ್ಸ್. PUC ಆರ್ಟ್ಸ್ ಆದ ನಂತರ ನೀವು ಡೈರೆಕ್ಟ್ ಏನು ಮಾಡ್ಬೋದಪ್ಪ ಅಂದ್ರೆ ಡಿಗ್ರಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ BA ಮಾಡ್ಬೋದು. BA ಮುಗಿಸ್ಕೊಂಡು B.Ed ಒಂದು 2 ವರ್ಷ ಮುಗಿಸ್ಕೊಂಡ್ರಪ್ಪ ಅಂತಂದ್ರೆ ಹೈಸ್ಕೂಲ್ನಲ್ಲಿ ಕನ್ನಡ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರು ಆಗ್ಬೋದು. ಸೊ BA ಮುಗಿಸಿದ ನಂತರ B.Ed ಬೇಡ, ನಾವು PG ಮುಗಿಸ್ಕೋತೀವಪ್ಪ ಅಂತಂದ್ರೆ ನೀವು MA ಮಾಡ್ಬೋದು. MA ಆದ ನಂತರ KSET ಪರೀಕ್ಷೆಯನ್ನು ಬರೆದು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗ್ಬೋದು. ಸೊ ಇಷ್ಟೆಲ್ಲ ಅವಕಾಶಗಳದಾವ. ಸೊ ನಂತರ ನೀವು PUC ಆರ್ಟ್ಸ್ ಮಾಡಿಕೊಂಡು ಡೈರೆಕ್ಟ್ ಜಾಬನ್ನು ಕೂಡ ಪಡ್ಕೊಳ್ಬೋದು. ಸೊ ಸೈನ್ಸ್ PUC ಮಾಡಿಕೊಂಡು ಕೂಡ ಡೈರೆಕ್ಟ್ ಜಾಬನ್ನು ಪಡ್ಕೊಳ್ಬೋದು. ಅಥವಾ ಕಾಮರ್ಸ್ PUC ಮುಗಿಸ್ಕೊಂಡು ಡೈರೆಕ್ಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ PUC ಮೇಲಿರ್ತಕ್ಕಂಥ ಜಾಬ್ಗಳು ಯಾವ್ಯಾವಪ್ಪ ಅಂತಂದ್ರೆ
ಕಂಡಕ್ಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, SD ಆಗ್ಬೋದು. ಸೊ ಈ ರೀತಿ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರಪ್ಪ ಅಂತಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ PUC, ಆ PUC ಮುಗಿಸ್ಕೊಂಡು ಈ ಪರೀಕ್ಷೆಗಳನ್ನು ಬರೆದ್ರಪ್ಪ ಅಂತಂದ್ರೆ ನೀವು ಈ ಹುದ್ದೆಗಳನ್ನು ಕೇವಲ 18 ಅಥವಾ 19ನೇ ವರ್ಷದಲ್ಲಿ ಕೂಡ ಈ ಹುದ್ದೆಗಳನ್ನು ನೀವು ಪಡ್ಕೊಳ್ಬೋದು. 18 ವರ್ಷ ಆದ ನಂತರ PUC ಆದ ನಂತರ ಈ ಹುದ್ದೆಗಳನ್ನು ನೀವು ಪಡ್ಕೊಳ್ಬೋದು. ನೀವು ಡಿಗ್ರಿ ಮೇಲೆ ಇರ್ತಕ್ಕಂಥ ಜಾಬ್ಗಳು, ಡಿಗ್ರಿ ಯಾವಪ್ಪ ಅಂತಂದ್ರೆ BSc, BA, BCom, ಇಂಜಿನಿಯರಿಂಗ, MBBS ಇವೆಲ್ಲ ಏನಪ್ಪ ಅಂತಂದ್ರೆ ಡಿಗ್ರಿ ಅಂತ ಕರೀತಾರೆ. ನೀವು ಎನಿ ಡಿಗ್ರಿ BComರೇ ಮುಗಿಸ್ರಿ, BAರೇ ಮುಗಿಸ್ರಿ, ಅಥವಾ BEರೇ ಮುಗಿಸ್ರಿ, MBBSರೇ ಮುಗಿಸ್ರಿ, BScರೇ ಮುಗಿಸ್ರಿ, ಯಾವುದಾದ್ರೂ ಒಂದು ಕೋರ್ಸ್ ಮುಗಿಸಿದ್ರಿಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾನಪ್ಪ ಅಂತಂದ್ರೆ KS ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡ್ತಾನೆ, ಅಥವಾ ಭಾರತ ಸರ್ಕಾರ IAS ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡ್ತಾನೆ. ಆನಂತರ FDA ಎಕ್ಸಾಮ್ ಬರಿಬೋದು, ಆನಂತರ PSI ಎಕ್ಸಾಮ್ ಬರಿಬೋದು. ಸೊ ಸಾಕಷ್ಟು ನಮಗೆ ಹುದ್ದೆಗಳು ನಮ್ಮ ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾನೆ. ಆ ಹುದ್ದೆಗಳಿಗೆ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ನಾವು ಓದಿದ್ದೇವಪ್ಪ ಅಂತಂದ್ರೆ ಆ ಹುದ್ದೆಗಳಿಗೆ ಅರ್ಜಿ ಹಾಕಿ ಆ ಹುದ್ದೆಗಳನ್ನು ನಾವು ಪಡ್ಕೊಳ್ಬೋದು. ಹಂಗಾರೆ ಈ ಎಲ್ಲ ಪರೀಕ್ಷೆಗಳಲ್ಲಿ ಯಾವ ಒಂದು ಸಿಲೆಬಸ್ ಇರ್ತೈತಿಪ್ಪ ಅಂತಂದ್ರೆ ನೀವೇನು ಡಿಗ್ರಿಯಲ್ಲಿ ಏನು ಓದಿರ್ತಿರಲ್ಲ ಅದೇ ಸಿಲೆಬಸ್ಸು ಇಲ್ಲಿರ್ತೈತಿ. ಸೊ ಹಾಗಾಗಿ PUC ಓದೋ ಸಂದರ್ಭದೊಳಗೆ, ಡಿಗ್ರಿ ಓದೋ ಸಂದರ್ಭದೊಳಗೆ ನೀವು ಕರೆಕ್ಟಾಗಿ ಅಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು PUC ಒಳಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ದ ಒಂದು ಐಡಿಯಾ ಇಟ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಆದಷ್ಟು ಬೇಗ ಈ ಹುದ್ದೆಗಳನ್ನು ಪಡ್ಕೊಳ್ಬೋದು. ಸೊ ನೆಕ್ಸ್ಟ್ ಆರ್ಟ್ಸ್ ನಮಗೆ ಬ್ಯಾಡ್ರಿ, ಸೈನ್ಸು ಬ್ಯಾಡ್ರಿ ಸರ ಅಂದ್ರೆ ನೀವು ಕಾಮರ್ಸ್ ಮಾಡ್ಬೋದು. ಕಾಮರ್ಸ್ PUC ಒಳಗೆ 2 ವರ್ಷ ಮುಗಿಸ್ಕೊಂಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ಕಾಮರ್ಸ್ ಮುಗಿಸ್ಕೊಂಡು BCom ಅನ್ನೋ ಡಿಗ್ರಿ ಮಾಡ್ಬೋದು. BCom ಆದ ನಂತರ ನೀವು MCom ಅನ್ನೋ PG ಮಾಡ್ಬೋದು, ಅಥವಾ MBA ಮಾಡ್ಬೋದು. ಈ ರೀತಿ BCom, MCom, MBA ಮುಗಿಸ್ಕೊಂಡವ್ರಿಗೆ ಬ್ಯಾಂಕ್ ಒಳಗೆ ಅಪಾರ್ಚುನಿಟಿ ಇರ್ತಾವೆ, ಅಲ್ಲಿ ಪರೀಕ್ಷೆ ಇರ್ತೈತಿ. ಆ ಪರೀಕ್ಷೆ ಪಾಸ್ ಮಾಡಿದ್ರಪ್ಪ ಅಂದ್ರೆ ಬ್ಯಾಂಕ್ ಒಳಗೆ ಹೋಗ್ಬೋದು, ಚಾರ್ಟೆಡ್ ಅಕೌಂಟ್ಗಳು ಆಗ್ಬೋದು. ಆನಂತರ ಕಂಪ್ನಿಯೊಳಗೆ, ಅನೇಕ ಕಂಪ್ನಿಯೊಳಗೆ ನಿಮ್ಗೆ BCom ಮುಗಿಸೋರಿಗೆ, MCom ಮುಗಿಸೋರಿಗೆ ಸಾಕಷ್ಟು ಅಪಾರ್ಚುನಿಟಿ ಅದಾವೆ, ಅಲ್ಲಿ ಕೂಡ ಒಳ್ಳೊಳ್ಳೆ ಸ್ಯಾಲ್ರಿ ಐತಿ. ಹಾಗಾಗಿ ನೀವು ಕಾಮರ್ಸ್ ಮಾಡ್ಬೋದು. ಇಲ್ಲರಿ ಸರ ನಮಗೆ ಸೈನ್ಸು ಆಗಂಗಿಲ್ಲ ರೀ, ಆರ್ಟ್ಸು ಆಗಂಗಿಲ್ಲ ರೀ, ಕಾಮರ್ಸು ಆಗಂಗಿಲ್ಲರಿಪ್ಪ ಅಂತಂದ್ರೆ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ SSLC ಮುಗಿದ ನಂತರ ITI ಮಾಡ್ಬೋದು. 1 ವರ್ಷ, 2 ವರ್ಷ ಅಥವಾ 3 ವರ್ಷದ ಕೆಲವೊಂದಿಷ್ಟು ಕೋರ್ಸ್ಗಳದಾವೆ. ಆ ಕೋರ್ಸ್ಗಳನ್ನು ಮುಗಿಸ್ಕೊಂಡು ಡೈರೆಕ್ಟ್ ನೀವು ಕಂಪ್ನಿಯೊಳಗೆ ಜಾಬ್ ಮಾಡ್ಬೋದು. ಸೊ ಯಾವತ್ತಿದ್ರೂ ಇವು ಸಾಮಾನ್ಯವಾಗಿರ್ತಕ್ಕಂಥ ಕೋರ್ಸುಗಳು. ಈ ಕೋರ್ಸಿಗೆ ನೀವು ಸೇರಬೇಕಾಗಿತ್ತು ಅಂತಂದ್ರೆ ಈ ಕೋರ್ಸನ್ನು ಯಾರ್ಯಾರು ಮಾಡ್ಯಾರಲ್ಲ ಆಲ್ರೆಡಿ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡಿ, ಪಾಲಕರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಕ್ಕಳಿಗೆ ತಿಳಿ ಹೇಳಬೇಕು ನೀವು. ಸೊ ಇದು ಸಾಮಾನ್ಯವಾಗಿರ್ತಕ್ಕಂಥ ಬೇಸಿಕ್ ಕೋರ್ಸ್ಗಳು. ಯಾರ್ಯಾರು ಈ ಕೋರ್ಸ್ಗಳನ್ನು ಮಾಡ್ಯಾರಲ್ಲ ಆ ಕೋರ್ಸ್ಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು SSLC ಆದ ನಂತರ ಒಂದು ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡಿಕೊಡ್ರಿ. ಆ ಕೋರ್ಸನ್ನ ಆಯ್ಕೆ ಮಾಡ್ಕೊಂಡ ನಂತರ ಮತ್ತು ಪದೇ ಪದೇ ಕೋರ್ಸನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಯಾಕಪ್ಪ ಅಂತಂದ್ರೆ ಒಂದು ಸಲ ನೀವು ಕೋರ್ಸನ್ನು ಆಯ್ಕೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದರೊಳಗೆ ಆಳಕ್ಕಿಳಿದು ಅದರಲ್ಲಿರ್ತಕ್ಕಂಥ ಎಲ್ಲ ನಾಲೇಜನ್ನು ಪಡ್ಕೊಂಡು ಒಂದು ಒಳ್ಳೆಯ ಹುದ್ದೆಯನ್ನು ಪಡ್ಕೊಳ್ರಿ, ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ರಿ, ಈ ದೇಶದ ಒಳ್ಳೆಯ ಪ್ರಜೆಗಳಾಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.